ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ, ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನ ಬೇರಾಟಾಳ, ಅಖಂಡ ಮಂಡಲವೆಂಬ ಬಾವಿ ಪವನ ಬೇರಾಟಾಳ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಸುಷುಮ್ನ ನಾಳದಿಂದ ಉದಕವತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು, ಸುಷುಮ್ನ ನಾಳದಿಂದ ಉದಕವತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿದ್ದು, ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದೆನು ಕಾಣ ಗುಹೇಶ್ವರ, ಸಸಿಯ ಸಲಹಿದೆನು ಕಾಣ ಗುಹೇಶ್ವರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ, ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಪ್ರಮಥರನ್ನು, ಮಹಾ ದಾರ್ಶನಿಕ ಸಂತ ದಾಸರನ್ನು ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಈಗ ನಾನು ಹೇಳಿದಂತ ವಚನ ಶೂನ್ಯ ಪೀಠಾಧ್ಯಕ್ಷ ಬಯಲುಕಾಯ ಸಿದ್ಧ ಆಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರ ಒಂದು ಅದ್ಭುತವಾದ ವಚನ. ಈ ವಚನ ಕೇಳಿದಾಗ ತನುವ ತೋಂಟ ಏನೋ ಕೃಷಿ ಬಗ್ಗೆ ಏನೋ ಹೇಳಿದ್ದಾರೆ, ನಮ್ಮ ದೇಹದ ಮೇಲೆ ಹೇಳಿದ್ದಾರೆ ಅಂತ ಸ್ವಲ್ಪ ಅರ್ಥ ಆಗುತ್ತೆ. ತುಂಬಾ ಅರ್ಥಗರ್ಭಿತವಾದ ವಚನ ಇದಾಗಿದೆ. ಅಲ್ಲಮ ಪ್ರಭುಗಳು ಏನು ವಚನಕಾರರಲ್ಲಿ ತುಂಬಾ ಮೇರು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತ ವಚನಕಾರರಾಗಿದ್ದಾರೆ. ಅವರು ತುಂಬಾ ಒಂದು ಅದ್ಭುತವಾದ ಸಿದ್ಧಿಯನ್ನು, ಬಯಲುಕಾಯ ಸಿದ್ಧಿ ಅಂತ ಹೇಳ್ತಾರೆ,
ಅದ್ರ ಅರ್ಥ, ಅದ್ರದ್ದು ಆಳ ತಿಳ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಅಧ್ಯಯನ, ಸಾಕಷ್ಟು ಏನು ತಿಳಿದಿರ್ತಕ್ಕಂಥ ಗುರುಗಳ ಒಂದು ಪ್ರವಚನಗಳು ಹಿಂಗೆಲ್ಲ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಅಂದ್ರೆ ವಚನಕಾರರಲ್ಲಿ ಅವರು ತುಂಬಾ ಅದ್ಭುತವಾದ ಒಂದು ಸಿದ್ಧಿಯನ್ನ, ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಿದ್ಧಿಯನ್ನ ಪಡೆದವರಾಗಿರ್ತಾರೆ. ಅವರು ಏನಪ್ಪಾ ಅಂದ್ರೆ ಶಿವಶರಣರಿಗೆ ಅಥವಾ ಸಾಧಕರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಸಾಧನೆಗೆ ಬೇಕಾದಂತಹ ಬೋಧನೆಗಳನ್ನ ಮಾಡ್ತಾ ಸಾಕಷ್ಟು ಬೆಡಗಿನ ವಚನಗಳನ್ನು ಕೂಡ ಅವರು ರಚನೆ ಮಾಡ್ತಾರೆ. ಅಂದ್ರೆ ಸಾಧಕರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರಿಗೆ ಸಾಧನೆ ಮಾಡುವಂತ ವಚನಗಳನ್ನ ಅವರು ಏನು ಸಾಹಿತ್ಯ ರೂಪದಲ್ಲಿ ಕೊಟ್ಟು ಹೋದ್ರು. ಈ ವಚನದಲ್ಲಿ ಬಂದ್ಬಿಟ್ಟು ಅಲ್ಲಮ ಪ್ರಭುಗಳು ಇನ್ನೊಬ್ರು ಶರಣರು ಬರ್ತಾರೆ. ಅವರ ಸಮಕಾಲೀನ 12ನೇ ಶತಮಾನದಲ್ಲಿ ಗೊಗ್ಗಯ್ಯ ಅಂತ ಒಬ್ರು ಶರಣರು ಬರ್ತಾರೆ. ಅವರು ಕೃಷಿ ಕಾಯಕ ಮಾಡ್ತಾ ಇರ್ತಾರೆ. ಅಲ್ಲಮ ಪ್ರಭುದೇವರು ಮತ್ತು ಗೊಗ್ಗಯ್ಯ ಶರಣರ ನಡುವೆ ನಡೆದಿರ್ತಕ್ಕಂಥ ಸಂವಾದದಲ್ಲಿ ಈ ವಚನ ಬರುತ್ತೆ. ಏನಪ್ಪಾ ಅಂತಂದ್ರೆ, ಅವರು ಕೃಷಿ ಮಾಡ್ತಾ ಇರ್ತಾರೆ. ಹೀಗೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಕೃಷಿ ಬಗ್ಗೆ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ, ಅಂದ್ರೆ ಕೃಷಿಯ ಪಾರಿಭಾಷಿಕ ಪದಗಳನ್ನ ಬಳಸಿ ಈ ಒಂದು ವಚನವನ್ನ ಅಲ್ಲಮ ಪ್ರಭುಗಳು ಅವರಿಗೆ ಹೇಳ್ತಾರೆ. ಏನ್ ಈ ಸಂದರ್ಭ ಅಂದ್ರೆ, ಅವರು ತೋಟದಲ್ಲಿ ಕೃಷಿ ಮಾಡ್ತಾ ಇರ್ತಾರೆ. ಸೊ ನಮ್ಮ ದೇಹವನ್ನು ಕೂಡ ಅವರು ಒಂದು ಕೃಷಿ ತೋಟಕ್ಕೆ ಹೋಲಿಕೆ ಮಾಡಿ, ಅಂದ್ರೆ ಆ ಗೊಗ್ಗಯ್ಯ ಅಂತಕ್ಕಂಥ ಶರಣರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ವಚನವನ್ನ, ಅಂದ್ರೆ ಈ ವಚನದ ಮೂಲಕ ಅವರು ಗೊಗ್ಗಯ್ಯ ಶರಣರಿಗೆ ಉತ್ತರ ಕೊಡ್ತಾರೆ, ಅಂದ್ರೆ ತಿಳಿಸ್ತಾರೆ. ಏನಪ್ಪಾ ಅಂದ್ರೆ, ತನುವ ತೋಂಟವ ಮಾಡಿ. ಅಂದ್ರೆ ಇವಾಗ ನಾವು ಬದುಕಿನಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲರೂ ಶ್ರಮ ಮಾಡ್ಲೇಬೇಕು, ಪರಿಶ್ರಮ ಪಡ್ಬೇಕು. ಯಾವುದೇ ನಾವು ಸಿದ್ಧಿ ಪಡ್ಕೋಬೇಕಂದ್ರೆ ಅಥವಾ ನಮಗೆ ಬೇಕಾದದ್ದನ್ನ ಪಡ್ಕೋಬೇಕಾದ್ರೆ ಕಷ್ಟ ಪಡ್ಲೇಬೇಕು. ಯಾವುದು ಕಷ್ಟ ಹೇಳ್ತಿರ್ತಾರಲ್ಲ, ಕಷ್ಟಪಟ್ಟವ್ರಿಗೆ ಸುಖ ಸಿಗುತ್ತೆ. ಹಾಗೆ ಶ್ರಮದಾನ ಮಾಡ್ಲೇಬೇಕು. ಶ್ರಮಕ್ಕೆ ಮಾತ್ರ ಪ್ರತಿಫಲ. ಸುಮ್ನೆ ಕೂತ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲದೆ ಮಾತು. ಹಾಗಾಗಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳೋದು, ನಾವು ಬದುಕನ್ನ ಕಟ್ಕೊಳ್ಳಿಕ್ಕೆ, ಬದುಕಿನಲ್ಲಿ ಸಾಧನೆ ಸಿದ್ಧಿ ಪಡ್ಕೊಳ್ಳಿಕ್ಕೆ ಹೇಗೆ ಶ್ರಮ ಮಾಡ್ಬೇಕು, ಪರಿಶ್ರಮ ಪಡ್ಬೇಕು, ಅದೇ ರೀತಿ ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡ್ಬೇಕು ಅಂತಂದ್ರೆ, ಸಿದ್ಧಿ ಪಡ್ಕೋಬೇಕು ಅಂತಂದ್ರೆ ಅಲ್ಲೂ ಕೂಡ ಪರಿಶ್ರಮ ಮಾಡ್ಬೇಕು. ಹೇಗಪ್ಪ ಅಂತಂದ್ರೆ, ಇವಾಗ ನೋಡ್ರಿ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದು ಕ್ಷೇತ್ರವನ್ನ ನಾವು ಅಥವಾ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು. ತನುವ ತೋಂಟವ ಮಾಡಿ. ಅವರು ಆಧ್ಯಾತ್ಮಿಕ, ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ತನು ಅಂದ್ರೆ ಈ ಶರೀರ. ನಮ್ಮ ಶರೀರ ಏನಿದೆಯಲ್ಲ, ಆ ಶರೀರವನ್ನೇ ಅವರು ತೋಂಟವನ್ನಾಗಿ ಮಾಡ್ಕೊಂಡ್ರು. ಮುಂದೆ ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಈಗ ಒಂದು ತೋಟ ಅಂದ್ರೆ ನಮಗೆಲ್ಲರಿಗೂ ಕಲ್ಪನೆ ಬರುತ್ತೆ. ತೋಟದಲ್ಲಿ ಏನಪ್ಪಾ ಇರುತ್ತೆ? ಕಳೆ, ಕಸ, ಗಿಡ ಗಂಟೆ ಎಲ್ಲ ಬೆಳೆದಿರ್ತದಲ್ಲ, ತೋಟದಲ್ಲಿ ಬೆಳೆದಿರ್ತದೆ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಗಿಡ ಗಂಟೆಗಳಿಗೆ ಸಮನಾದ ಬೇರೆ ಬೇರೆ ಏನು ನಮ್ಮ ಹತ್ರ ಇರ್ತಾವಲ್ಲ ಭಾವನೆಗಳು, ಭ್ರಮೆ, ಭ್ರಾಂತಿ, ಅಸೂಯೆ, ಅಹಂಕಾರ, ನಾನ್ ಹೆಚ್ಚು, ನಾನೇ ಶ್ರೇಷ್ಠ, ಅವ ಕೀಳು, ಇಂತಹ ಒಂದು ಆಲೋಚನೆಗಳು ಅಥವಾ ನಮ್ಮ ಸ್ವಭಾವಗಳು, ಗುಣಗಳು ಇರ್ತಾವಲ್ವಾ, ಅದೇ ಕಸ ಅಂತ ಹೇಳ್ತಾರೆ, ಅದೇ ಕಳೆ. ಇವಾಗ ನೋಡ್ರಿ, ಒಳ್ಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಕಳೆ ಇದ್ರೆ ಬೆಳೆ ಬೆಳೆಯೋದಿಲ್ಲ. ಕಳೆನ ಹೇಳ್ತಾರಲ್ಲ, ಕಳೆ ತೆಗೆದಾಗ ಒಂದು ಉತ್ತಮ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕಳೆನೇ ಎದ್ದು ನಿಂತ್ಬಿಟ್ಟು ಅದು ಬೆಳೆನ ಬೆಳಿಲಿಕ್ಕೆ ಬಿಡೋದಿಲ್ಲ. ಸೊ ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭ್ರಮೆ, ಭ್ರಾಂತಿ, ಅಹಂಕಾರ, ಇಂಥ ಎಲ್ಲ ಕೀಳು ಗುಣಗಳನ್ನ ಅಥವಾ ದುಶ್ಚಟಗಳನ್ನ ಅಥವಾ ನಮ್ಮ ಏನು ಹುಟ್ಟು ಗುಣಗಳಿರ್ತಾವಲ್ಲ ಅವನ್ನೆಲ್ಲ ಕೆಲವೊಂದು ತುಂಬಾ ವಿಪರೀತ ಇರ್ತಾವ. ಸೊ ಇಂಥ ಒಂದು ವಿಷಯಗಳನ್ನ ನಾವು ಕಳ್ಕೊಂಡಾಗ ಮಾತ್ರ, ಅವುಗಳನ್ನ ಕಿತ್ತೆಸೆದಾಗ ಮಾತ್ರ ನಾವು ಕೂಡ ಆಧ್ಯಾತ್ಮಿಕ ಉನ್ನತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದ್ರೆ ಈ ತನುವೆಂಬ ತೋಂಟದಲ್ಲಿ ಇರ್ತಕ್ಕಂಥ ಇಂತಹ ಕಸಗಳನ್ನ
ಭ್ರಮೆ ಭ್ರಾಂತಿ ಅಥವಾ ಇವಾಗ ನೋಡ್ರಿ ಜಾತಿ ವರ್ಣ ವರ್ಗ ಇಂಥವೆಲ್ಲ ಭೇದಗಳಿರ್ತಾವಲ್ಲ. ಸೊ ಇವನ್ನೆಲ್ಲ ತೆಗೆದು ಹಾಕಿದಾಗ ಮಾತ್ರ ಒಳ್ಳೆಯ ಆಧ್ಯಾತ್ಮಿಕ ಒಂದು ಏನು ಉನ್ನತಿಯನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಕಳೆಯನ್ನ ತೆಗಿಲಿಕ್ಕೆ ಅವರು ಬಳಸುವಂತ ಗುದ್ದಲಿ ಯಾವುದಪ್ಪ ಅಂದ್ರೆ ಈ ಮನಸ್ಸು. ನಮ್ಮ ಮನಸ್ಸೇನದೆಲ್ಲ ನಮ್ಮ ಮನಸ್ಸನ್ನೇ ಅವರು ಗುದ್ದಲಿಯನ್ನಾಗಿ ಮಾಡ್ಕೊಂಡ್ರು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅಗೆದು ಕಳೆದನ, ನಾವೇನ್ರು ಕಸ ಎಲ್ಲ ನಾವು ಹೊಲಗದ್ದೆಯಲ್ಲಿ ಹೇಗ್ ತೆಗಿತೀವಲ್ವಾ, ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳಿರಬಹುದು, ಪಂಚಭೂತಗಳಿರ್ಬಹುದು, ಒಟ್ಟಾರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂತಃಕರಣಗಳು, 4 ಅಂತಃಕರಣಗಳಿರ್ತಾವ, ಅವನ್ನೆಲ್ಲನೂ ಸಮತೋಲನದಲ್ಲಿಡಲು ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಒಳ್ಳೆ ಬೆಳೆಯನ್ನ ಅಥವಾ ಒಳ್ಳೆ ಸಾಧನೆಯನ್ನ ಅಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಮುಂದೆ ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ. ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೇನಯ್ಯ ಬ್ರಹ್ಮ ಬೀಜವ. ನೋಡ್ರಿ, ನಮ್ಮ ಸಂಸಾರ ಒಂದು ಹೆಂಟೆ, ಮಣ್ಣಿನ ಹೆಂಟೆ. ಹೊಲದಲ್ಲಿ ಹೇಗೆ ಮಣ್ಣಿನ ಹೆಂಟೆಗಳಿರ್ತಾವಲ್ವಾ, ಆ ರೀತಿ ನಮ್ಮ ಸಂಸಾರ ಎಂಬ ಹೆಂಟೆಯನ್ನ ಒಡೆದ್ಬಿಟ್ಟು ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಬ್ರಹ್ಮ ಬೀಜ ಅಂದ್ರೆ ಭಕ್ತಿ ಎನ್ನುವಂತಹ ಬ್ರಹ್ಮ ಬೀಜವನ್ನ ಎಲ್ಲಿ ಬಿತ್ತಬೇಕು ನಾವು? ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಮನಸ್ಸಿನಲ್ಲಿ ಬಿತ್ತಿದಾಗ ಒಳ್ಳೆಯ ಏನು ಸಾಧನೆಯನ್ನ ಅಥವಾ ಪರಮಾತ್ಮನ ಕಡೆಗೆ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿ ಉನ್ನತ ಒಂದು ವ್ಯಕ್ತಿತ್ವವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರ್. ಪಂಚೇಂದ್ರಿಯಗಳು. ಸುಷುಮ್ನ ನಾಳದಿಂದ ಉದಕ ಅಂದ್ರೆ ಗಾಳಿ ಅಂತ ಹೇಳ್ತೀವಿ. ಇವಾಗ ನೋಡ್ರಿ, ಹೊಲ ಗದ್ದೆಯಲ್ಲಿ ನಾವು ಬೆಳೆ ಬರ್ಬೇಕಂದ್ರೆ ಉದಕ ಅಂದ್ರೆ ನೀರು ಅಂದ್ರೆ ಆ ಒಂದು ಯಾವ್ಯಾವ ಸಂದರ್ಭದಲ್ಲಿ ನಾವು ನೀರನ್ನ ಒದಗಿಸಿದಾಗ ಅಂದ್ರೆ ಅದಕ್ಕೆ ಬೇಕಾದಂತ ಸಮಯದಲ್ಲಿ ನಾವು ನೀರನ್ನು ಒದಗಿಸಿದಾಗ ಒಳ್ಳೆ ಬೆಳೆ ಬರುತ್ತೆ. ಅದೇ ರೀತಿ ನಮಗೆ ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಉನ್ನತಿ ಮಾಡ್ಬೇಕು ಅಂತಂದ್ರೆ ನಾವು ಯಾವುದೇ ಧ್ಯಾನಕ್ಕೆ ಕೂತ್ಕೊಂಡಾಗ ಅದು ಒಂದ್ ಸಂದರ್ಭಕ್ಕೆ ಸರಿಯಾಗಿ ಉದಕ ಅಂತಂದ್ರೆ ಇಲ್ಲಿ ಮನಸ್ಸಿನಲ್ಲಿ ಪ್ರಾಣವಾಯು ಅಂತ ಹೇಳ್ತಾರೆ. ಪ್ರಾಣವಾಯು ನಾವೇನು ಉಸಿರಾಟ ಕ್ರಿಯೆ ನಮ್ದು ಇರ್ತದಲ್ಲ, ಸೊ ಅಲ್ಲಿ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು. ಪಂಚೇಂದ್ರಿಯಗಳು ಏನಿರ್ತಾವಲ್ಲ ನಮ್ಮ ಹತ್ರ, ಅವು ತಮ್ಮದೇ ಆದ ಒಂದು ಗುಣಧರ್ಮವನ್ನ ಇರ್ತಾವ. ನಾನ್ ಹೆಚ್ಚು, ಏನೇ ನೋಡಿದ್ದೇ ಬೇಕು, ಏನು ಆಸೆ ಪಟ್ಟಿದ್ದೇ ಬೇಕು, ಈ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಪಂಚೇಂದ್ರಿಯಗಳು ಆಟ ಆಡ್ತಿರ್ತಾವ. ಅವುಗಳೆಲ್ಲವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಮನಸ್ಸು ಬೇಕು. ಹಾಗೆ ಮುಂದೆ ಹೇಳ್ತಾರೆ, ಸಮತೆ ಸೈರಣೆ ಎಂಬ 2 ಮುಖ್ಯವಾದ ಅಸ್ತ್ರಗಳನ್ನ ಅವರು ಬಳಸ್ತಾರೆ. ಇವತ್ತು ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಅಥವಾ ಯಾವುದೇ ಒಂದು ಶ್ರಮದಾನ ಇರಬಹುದು, ಸಾಧನೆ ಇರಬಹುದು, ಇವತ್ತು ಆಧ್ಯಾತ್ಮಿಕ ಸಾಧನೆ ಅಥವಾ ನಮ್ಮ ಲೌಕಿಕ ಸಾಧನೆ, ಎರಡಕ್ಕೂ ಕೂಡ ಪರಿಶ್ರಮ ಬೇಕೇ ಬೇಕು. ಯಾವುದು ಹೊರತಲ್ಲ, ಆಧ್ಯಾತ್ಮಿಕ ಸಾಧನೆನೂ ಕೂಡ ಹೊರತಲ್ಲ, ಎಲ್ಲದಕ್ಕೂ ಕೂಡ ಶ್ರಮ ಬೇಕೇ ಬೇಕು, ಪರಿಶ್ರಮ ಬೇಕೇ ಬೇಕು. ಶ್ರಮ ಪಟ್ಟಾಗ ಮಾತ್ರ ನಮಗೆ ಪ್ರತಿಫಲ ಸಿಗುತ್ತೆ. ಸೊ ಅಂದ್ರೆ ಇವತ್ತು ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಈ ಎಲ್ಲ ಪಂಚೇಂದ್ರಿಯಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಮನಸ್ಸನ್ನ ಟ್ರೈನ್ ಅಪ್ ಮಾಡ್ಬೇಕು, ಅಂದ್ರೆ ತರಬೇತಿ ಕೊಡ್ಬೇಕು. ಆ ಮನಸ್ಸನ್ನ ಹಿಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಎಲ್ಲಾ ರೀತಿಯ ಸಂದರ್ಭಗಳು ಬರ್ತಾವ. ಸೊ ಅವಾಗ ನಾವು ಎದೆಗುಂದದೆ, ಇಲ್ಲಪ್ಪ ನಾ ಈಗ ಏನಾದ್ರೂ ಒಂದು ಧ್ಯಾನ ಮಾಡ್ಲಿಕ್ಕೆ ಕುತ್ಕೊಂಡೆ ಅಂತ ತಿಳ್ಕೊಡ್ರಿ, 10 ನಿಮಿಷ ಕುತ್ಕೋತೀನಿ, ಇನ್ಮೇಲೆ ನಾನು ಕಲ್ತ್ಕೊಂಡ್ಬಿಡ್ಬೇಕು ಧ್ಯಾನ ಮಾಡೋದಂತೇಳಿ ಕೂತ್ಕೋತೀವಿ. 10 ನಿಮಿಷ ಕುತ್ಕೋತೀವಿ, ನೆಕ್ಸ್ಟ್ ಡೇ 15 ನಿಮಿಷ, ನೆಕ್ಸ್ಟ್ ಡೇ ಇನ್ನೂ ಕಡಿಮೆ ಆಗ್ತದೆ, ಜಾಸ್ತಿ ಆಗಲ್ಲ. ಅಯ್ಯೋ ಯಾಕೋ ನನಗೆ ಆಗ್ತಾ ಇಲ್ಲ ಧ್ಯಾನ ಮಾಡೋದು, ಬಿಟ್ಬಿಡೋಣ ಅಂತ ಬಿಡ್ತೀವಿ. ಸೊ ಏನಪ್ಪಾ ಅಂದ್ರೆ ಅವಾಗ ನಾವು ತಾಳ್ಮೆ ಇರಲ್ಲ ನಮ್ಮ ಹತ್ರ. ಇವತ್ತು ನಾವು ಸಾಧನೆ ಮಾಡ್ಬೇಕಂದ್ರೆ ಬರೀ ಆಧ್ಯಾತ್ಮಿಕ ಅಷ್ಟೇ ಅಲ್ಲ, ನಾವು ಬದುಕಿನಲ್ಲಿ ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ನಾವು ಗೆಲುವು ಸಾಧಿಸ್ಬೇಕು ಅಂತಂದ್ರೆ ನಾವು ಅನ್ಕೊಂಡಿದ್ದನ್ನ
ಪಡಿಬೇಕು ಅಂತಂದ್ರೆ ನಮ್ಮ ಹತ್ರ ತಾಳ್ಮೆ ಇರ್ಬೇಕು, ಸಮತೆ, ಅದು ಸಮತೆ ಇರ್ಬೇಕು. ಈಗ ಏನೋ ಆಗ್ಲಿಲ್ಲಪ್ಪ, ಇವತ್ ನನಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇಜಾರ್ ಮಾಡ್ಕೊಂಡು ಬಿಟ್ಬಿಡೋದಲ್ಲ. ಅದನ್ನ ಸಮಭಾವದಿಂದ ಸ್ವೀಕರಿಸಿ, ಇವತ್ ಮಾಡ್ಲಿಲ್ಲ ನಾಳೆ ಮಾಡಿದ್ರಾಯ್ತು ಅನ್ನೋ ಮನೋಭಾವವನ್ನ ತಂದ್ಕೊಂಡಾಗ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಲಿಕ್ಕೆ, ಇಟ್ಕೊಂಡಂತ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಳ್ತಾರೆ, ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿದ್ದು. ಅಂದ್ರೆ ಯಾವಾಗ್ಲೂ ನಾವು ಜೀವನದಲ್ಲಿ ಏನೇ ಒಂದು ಕೆಲಸ ಕಾರ್ಯ ಮಾಡುವಾಗ ಜಾಗೃತೆಯಿಂದ ಇರ್ಬೇಕು. ಒಂದ್ ಸ್ವಲ್ಪ ನಾವು ಈಗ ನೋಡ್ರಿ, ಯಾವುದೇ ಒಂದು ಉದ್ಯಮವನ್ನ ತಗೊಳ್ರಿ ಅಲ್ವಾ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಪ್ರತಿ ಕ್ಷಣನೂ ಕೂಡ ನಾವು ಜಾಗೃತೆಯಿಂದ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಜಾಗೃತೆಯಿಂದ ಇದ್ದಾಗ ಮಾತ್ರ ನಾವು ಒಳ್ಳೆಯ ಒಂದು ಪ್ರತಿಫಲವನ್ನ, ರಿಸಲ್ಟ್ ಅನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದೇ ಕೊನೆ ಸಾಲಲ್ಲಿ, ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಹೀಗೆ ಅವರು ನೋಡಪ್ಪ, ನಾನು ಇಷ್ಟು ತೋಟದಲ್ಲಿ ಒಳ್ಳೆ ಬೆಳೆ ಬೆಳೆದಿದ್ದೀನಿ, ಈ ತನುವೆಂಬ ತೋಟದಲ್ಲೂ ಕೂಡ ಇಂತಹ ಒಳ್ಳೆ ಬೆಳೆಯನ್ನು ನಾವು ಈ ರೀತಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅಲ್ಲಮ ಪ್ರಭುಗಳು ಯಾರಿಗೆ, ಗೊಗ್ಗಯ್ಯ ಶರಣರವ್ರಿಗೆ ಹೇಳ್ತಾರೆ. ಅಂದ್ರೆ ನಮ್ಮ ಶರೀರ ಅನ್ನೋದು ಅದ್ಭುತವಾದದ್ದು ಅಲ್ವಾ, ಎಲ್ಲರಿಗೂ ಗೊತ್ತು. ಈ ಅದ್ಭುತವಾದ ಶರೀರ ನಾವು ಹೇಗೆ ಇಟ್ಕೊಳ್ತೀವಿ ಹಾಗೆ ಇರುತ್ತೆ. ನಾವು ಅದರ ಹಿಂದೆ ಹೋಗ್ದಿರ ಅದು ನಮ್ಮ ಹತ್ರ ಇರ್ಬೇಕು. ಆ ರೀತಿ ನಮ್ಮ ಮನಸ್ಸನ್ನ ಪಳಗಿಸ್ಕೋಬೇಕು, ನಾವು ನಮ್ಮ ಹತ್ರ ಇಟ್ಕೋಬೇಕು, ನಮ್ಮ ಕೈಯಲ್ಲಿ ಇಟ್ಕೋಬೇಕು. ಅದಕ್ಕೆಲ್ಲ ಇಂತಹ ಸತ್ಸಂಗಗಳು, ಪ್ರಾಣಾಯಾಮ, ಯೋಗ ಕ್ಲಾಸ್ಗಳು, ಧ್ಯಾನ, ಇಂಥವೆಲ್ಲ ಪೂರಕ ಕೆಲಸ ಮಾಡುತ್ತೆ. ಅಂದ್ರೆ ಇದರಿಂದ ಮಾತ್ರ ನಾವು ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇಂಥ ಸತ್ಸಂಗಗಳ ಸಿಗ್ತಕ್ಕಂತ ಏನು ಪ್ರಯೋಜನವನ್ನ ಪಡ್ಕೊಂಡು ನಮ್ಮ ಮನಸ್ಸನ್ನ ಭಗವಂತನ ಕಡೆ ಹರಿಲಿಕ್ಕೆ ಏನು ಪ್ರಯತ್ನ ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.